ಬಜೆಟ್ನಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಭರ್ಜರಿ ಗಿಫ್ಟ್ ಸಿಕ್ಕಿದೆ. ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಬಂಪರ್ ಮೀಸಲಾತಿಯನ್ನ ಘೋಷಣೆ ಮಾಡಲಾಗಿದೆ. ಗುತ್ತಿಗೆ ಕೆಐಎಡಿಬಿ ಭೂಮಿ ಹಂಚಿಕೆಯಲ್ಲೂ ಕೂಡ ಮೀಸಲಾತಿಯನ್ನ ಕೊಡಲಾಗಿದೆ. ಬಿಜೆಪಿ ವಿರೋಧದ ನಡುವೆಯೂ ಕೂಡ ಮೀಸಲಾತಿ ಘೋಷಣೆ ಮಾಡಲಾಗಿದೆ. ಬಜೆಟ್ನಲ್ಲಿ ಮುಸ್ಲಿಂ ಸಮುದಾಯಕ್ಕಿದು ಭರ್ಜರಿ ಗಿಫ್ಟ್. ಗುತ್ತಿಗೆಯಲ್ಲಿ ಮೀಸಲಾತಿ ಬಗ್ಗೆ ಬಜೆಟ್ಗೂ ಮುಂಚಿತವಾಗಿ ಚರ್ಚೆಗಳಾಗಿದ್ದು, ಅದಕ್ಕೆ ಬರ ವಿರೋಧ ಚರ್ಚೆಗಳಾಗಿದ್ದು ಕೂಡ ನೀವು ಗಮನಿಸಿದ್ರಿ. ಇದೀಗ ಕೆಐಎಡಿಬಿ ಭೂಮಿ ಹಂಚಿಕೆಯಲ್ಲೂ ಕೂಡ ಮೀಸಲಾತಿ ಕೊಡಲಾಗಿದೆ. 250 ಮೌಲಾನಾ ಆಜಾದ್ ಆಂಗ್ಲ ಮಾಧ್ಯಮ ಮಾದರಿ ಶಾಲೆಗಳಲ್ಲಿ ಹಂತ ಹಂತವಾಗಿ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಮಾದರಿಯಲ್ಲಿ ಪೂರ್ವ ಪ್ರಾಥಮಿಕ ಹಂತದಿಂದ PU ತರಗತಿಗಳನ್ನು ಪ್ರಾರಂಭಿಸಲಾಗುವುದು. ಇದಕ್ಕಾಗಿ ಒಟ್ಟಾರೆ 500 ಕೋಟಿ ರು ವೆಚ್ಚದಲ್ಲಿ ಯೋಜನೆ ರೂಪಿಸಲಾಗುವುದು. ಪ್ರಸಕ್ತ ವರ್ಷದಲ್ಲಿ 100 ಕೋಟಿ ರು ಅನುದಾನವನ್ನು ಒದಗಿಸಲಾಗಿದೆ. ಶಾಲಾ ಶಿಕ್ಷಣ ಇಲಾಖೆಗೆ ಸಹಯೋಗದೊಂದಿಗೆ ಸದರಿ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಾಗುವುದು. ಶಿಕ್ಷಣ ಇಲಾಖೆಯಲ್ಲಿ ಅತಿ ಹೆಚ್ಚು ದಾಖಲಾತಿ ಇರುವ 500 ಉರ್ದು ಮಾಧ್ಯಮದ ಶಾಲೆಗಳಿಗೆ ಕರ್ನಾಟಕ ಪಬ್ಲಿಕ್ ಶಾಲೆ ಮಾದರಿಯಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸಿ ಕಲಿಕಾ ಗುಣಮಟ್ಟವನ್ನು ಹೆಚ್ಚಿಸಲು ಕ್ರಮವಹಿಸಿ ಮೌಲಾನಾ ಆಜಾದ್ ಪಬ್ಲಿಕ್ ಶಾಲೆಗಳನ್ನಾಗಿ ಉನ್ನತೀಕರಿಸಲಾಗುವುದು. ಒಟ್ಟಾರೆ 400 ಕೋಟಿ ರು ವೆಚ್ಚದಲ್ಲಿ ಅನುಷ್ಠಾನವಾಗಲಿರುವ ಈ ಯೋಜನೆಗೆ ಈ ವರ್ಷದಲ್ಲಿ 100 ಕೋಟಿ ರು ಒದಗಿಸಲಾಗಿದೆ. 23-24ನೇ ಸಾಲಿನಲ್ಲಿ ಪದವಿ ಪೂರ್ವ ತರಗತಿಗಳನ್ನು ಪ್ರಾರಂಭಿಸಲಾಗಿರುವ 62 ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ವಾಣಿಜ್ಯ ವಿಭಾಗವನ್ನು ಪ್ರಾರಂಭಿಸಲಾಗುವುದು. ಮುಖ್ಯಮಂತ್ರಿಗಳ ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿ ಯೋಜನೆಯಡಿ 1,000 ಕೋಟಿ ರು ಕ್ರಿಯಾ ಯೋಜನೆಯನ್ನು ತಯಾರಿಸಲಾಗಿದ್ದು, ಕಾಮಗಾರಿಗಳನ್ನು 25-26ನೇ ಸಾಲಿನಲ್ಲಿ ಅನುಷ್ಠಾನಗೊಳಿಸಲಾಗುವುದು. ಮದರಸಾಗಳಲ್ಲಿ ಧಾರ್ಮಿಕ ಶಿಕ್ಷಣದೊಂದಿಗೆ ಔಪಚಾರಿಕ ಶಿಕ್ಷಣವನ್ನು ನೀಡಲು ಕಂಪ್ಯೂಟರ್, ಸ್ಮಾರ್ಟ್ ಬೋರ್ಡ್ ಇತ್ಯಾದಿ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಿ ಈ ವಿದ್ಯಾರ್ಥಿಗಳು NIOS ಮೂಲಕ SSLC ಪರೀಕ್ಷೆ ಬರೆಯಲು. ಇನ್ನು ಒಂದೊಂದಾಗಿ ಬಜೆಟ್ನಲ್ಲಿ ಯಾರ್ಯಾರಿಗೆ ಏನೇನು ಸಿಕ್ತು ಅನ್ನೋದನ್ನ ಸ್ವಲ್ಪ ವಿವರವಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅಲ್ಪಸಂಖ್ಯಾತರಿಗೆ ಸಿದ್ದರಾಮಯ್ಯನವರ ಬಜೆಟ್ನಲ್ಲಿ ಸಿಕ್ಕಿರೋದೇನು, ಗುತ್ತಿಗೆದಾರರ ಮೀಸಲಾತಿಯಿಂದ ಹಿಡಿದು ಅದು ಎಷ್ಟು ಕೋಟಿ ಏನು ಅನ್ನೋದರ ವಿವರವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನ ಕೊಡಲಾಗಿದೆ. ಇವತ್ತಿನ ಬಜೆಟ್ನಲ್ಲಿ 4 ಲಕ್ಷ ಕೋಟಿ ಗಾತ್ರದ ಬಜೆಟ್ ಅನ್ನ ಸಿಎಂ ಸಿದ್ದರಾಮಯ್ಯ ಮಂಡಿಸಿದ್ದಾರೆ. ಇದರಲ್ಲಿ ಮೊದಲನೇದಾಗಿ ನಾವು ನೋಡುವಂಥದ್ದು ಸಿದ್ದು ಅಹಿಂದ ಬಜೆಟ್ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಏನು ಕೊಟ್ಟಿದ್ದಾರೆ ಅಂತ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಗ್ರಾಫಿಕ್ಸ್ ನಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನ ಕೊಡಲಾಗಿದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಇದು ಬಜೆಟ್ ಮಂಡನೆಗೂ ಮುಂಚಿತವಾಗಿ ಚರ್ಚೆಯಲ್ಲಿ ಇದ್ದಂತ ವಿಚಾರ. ಇದು ಅಲ್ಪಸಂಖ್ಯಾತರ ಮೀಸಲಾತಿಯ ಕುರಿತಾಗಿ ಅಲ್ಲಿ ಎಷ್ಟು ಕೋಟಿ ಅಂತ ನೋಡಿ ನೀವು, 2 ಕೋಟಿ ರೂಪಾಯಿವರೆಗಿನ ಕಾಮಗಾರಿಗಳಲ್ಲಿ ಮೀಸಲಾತಿಯನ್ನ ನೀಡಲಾಗಿದೆ. ಸುಮಾರು 2 ಕೋಟಿಯವರೆಗೆ ನೀವು ಗಮನಿಸ್ತಾ ಇದ್ದೀರಲ್ಲ, 2 ಕೋಟಿಯವರೆಗಿನ ಕಾಮಗಾರಿಯಲ್ಲಿ ಮೀಸಲಾತಿ ಕೊಡಲಾಗಿದೆ. ಸರಳ ವಿವಾಹಕ್ಕೆ ಪ್ರತಿ ಜೋಡಿಗೆ, ಇದು ಇಂಟ್ರೆಸ್ಟಿಂಗ್ ಆಗಿದೆ, ಸರಳ ವಿವಾಹಕ್ಕೆ ಪ್ರತಿ ಜೋಡಿಗೆ 50,000 ನೆರವು ಸಿಗುತ್ತೆ. ಇದು ಅಲ್ಪಸಂಖ್ಯಾತರಿಗೆ ಮಾತ್ರ. ಸರಳ ವಿವಾಹ ನಿಮಗೆ ಗೊತ್ತೇ ಇರುತ್ತೆ, ಈ ದೇವಸ್ಥಾನಗಳಲ್ಲಿ ಅಥವಾ ಸಾಮೂಹಿಕವಾಗಿ ವಿವಾಹವನ್ನ ಮಾಡ್ಕೊಳ್ತಾರಲ್ಲ, ಅವ್ರುಗಳಿಗೆ ಒಟ್ಟು 50,000 ಅಲ್ಲಿ ಹಣವನ್ನ ಕೊಡಲಾಗುತ್ತೆ. ಅದಕ್ಕಾಗಿ ಮೀಸಲಿಟ್ಟಿದ್ದಾರೆ, ನೆರವಿನ ರೂಪದಲ್ಲಿ ಸಿಗುತ್ತೆ ಅದು ನಿಮಗೆ. ಇನ್ನು ಆರ್ಥಿಕವಾಗಿ ಹಿಂದುಳಿದ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಅನ್ವಯ ಆಗುತ್ತೆ ಇವೆಲ್ಲವೂ ಕೂಡ. ನಾನು ಇವಾಗ ಏನು ಹೇಳಿದ್ನಲ್ಲ, 50,000 ಹಣವನ್ನ ಕೊಡಲಾಗುತ್ತೆ ಅಂತ, ನೆರವನ್ನ ಕೊಡಲಾಗುತ್ತೆ ಅಂತ, ಅದು ಯಾವ ರೀತಿ ಅಂತ ಹೇಳಿದ್ರೆ ಆರ್ಥಿಕವಾಗಿ ಹಿಂದುಳಿದಂತ ಅಲ್ಪಸಂಖ್ಯಾತ ಸಮುದಾಯಕ್ಕೆ ನೆರವನ್ನ ನೀಡುವಂತ ನಿಟ್ಟಿನಲ್ಲಿ ಕೊಟ್ಟಿರುವಂಥದ್ದು. ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ KSOUಗೂ ಕೂಡ ಅನುದಾನವನ್ನ ಅಲ್ಲಿ ಹಂಚಲಾಗಿದೆ. ಅದಕ್ಕೆ ಬೇಕಿರುವಂತ ಮೀಸಲಾತಿಯನ್ನ ಕೊಡಲಾಗಿದೆ. ಇವಾಗ ನಾವು ನೋಡ್ತಾ ಇರೋದು ಕೇವಲ ಅಲ್ಪಸಂಖ್ಯಾತರಿಗೆ ಇವತ್ತಿನ ಬಜೆಟ್ ನಲ್ಲಿ ಏನೇನು ಸಿಕ್ಕಿದೆ ಅಂತ. ಇಂದು ಬೆಂಗಳೂರಿನ ಹಜ್ ಭವನದಲ್ಲಿ KSOU ಕೇಂದ್ರ ತೆರೆದಿರುವಂತ ಶಿಕ್ಷಣ ಇಲಾಖೆ ಇದರ ಕಡೆಗೂ ಕೂಡ ಚಿಂತನೆಯನ್ನ ಮಾಡಿದೆ. ಅಲ್ಪಸಂಖ್ಯಾತರ 169 ವಸತಿ ಶಾಲಾ ಕಾಲೇಜುಗಳ ಸ್ಟೂಡೆಂಟ್ಸ್ಗಳಿಗೆ ನೆರವಾಗುವಂತ ನಿಟ್ಟಿನಲ್ಲಿ ಒಟ್ಟು ಹೊಸದಾಗಿ ಮದುವೆ ಆಗುವಂತ ಜೋಡಿಗಳಿಗೆ 50,000 ಹಣ ಇರಬಹುದು. ಅದರ ಜೊತೆಗೆ ವಸತಿ ಶಾಲೆಗಳು, ಕಾಲೇಜುಗಳು ಹಾಗೆ ಸ್ಟೂಡೆಂಟ್ಸ್ಗಳಿಗೆ ನೆರವಾಗುವಂತ ನಿಟ್ಟಿನಲ್ಲಿ ಏನೇನಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. 25,000 ವಿದ್ಯಾರ್ಥಿಗಳಿಗೆ ನೆರವಾಗುವಂತ ನಿಟ್ಟಿನಲ್ಲಿ ಈ ರೀತಿಯಾಗಿ ಮೀಸಲಾತಿಯನ್ನ ಇಲ್ಲಿ ಘೋಷಣೆ ಮಾಡಲಾಗಿದೆ, ನೆರವನ್ನ ಕೊಡಲಾಗಿದೆ.
250 ಮೌಲಾನ್ ಆಜಾದ್ ಆಂಗ್ಲ ಮಾಧ್ಯಮ ಶಾಲೆಗಳನ್ನ ತೆರೆಯುವಂತ ನಿಟ್ಟಿನಲ್ಲೂ ಕೂಡ ಚಿಂತನೆಯನ್ನ ಮಾಡಲಾಗಿದೆ. ಪ್ರತಿ ಹಂತದಲ್ಲಿ ಪ್ರತಿ ವಿಭಾಗದಲ್ಲಿ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ವಿವರವಾಗಿ ಇವತ್ತಿನ ಒಂದು ಬುಲೆಟಿನ್ ಅಲ್ಲಿ ಗಮನಿಸ್ತಾ ಹೋಗೋಣ. ಒಟ್ಟು 250 ಮೌಲಾನಾ ಆಜಾದ್ ಶಾಲೆಗಳ ತೆರವು, ಜೊತೆಗೆ ಕರ್ನಾಟಕ ಪಬ್ಲಿಕ್ ಶಾಲೆ ಮಾದರಿಯಲ್ಲಿ ಅಭಿವೃದ್ಧಿ ಪಡಿಸುವಂತ ನಿಟ್ಟಿನಲ್ಲಿ ಈಗ ಇರುವಂತಹ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಅಪ್ಗ್ರೇಡ್ ಮಾಡುವಂತ ನಿಟ್ಟಿನಲ್ಲಿ ಅಲ್ಲಿ ಅನುದಾನವನ್ನ ಘೋಷಣೆ ಮಾಡಲಾಗಿದೆ ಇವತ್ತಿನ ಬಜೆಟ್ನಲ್ಲಿ. ಇದಕ್ಕಾಗಿ ಒಟ್ಟು ಭರ್ತಿ 500 ಕೋಟಿ ಅನುದಾನವನ್ನ ಮೀಸಲಿಡಲಾಗಿದೆ. ಇವತ್ತಿನ 4 ಕೋಟಿ ಗಾತ್ರದ ಬಜೆಟ್ನಲ್ಲಿ ಒಟ್ಟು 500 ಕೋಟಿಯನ್ನ ಇದಕ್ಕಾಗಿನೇ ಅಲ್ಪಸಂಖ್ಯಾತರಿಗೆ ಅನುದಾನಕ್ಕಾಗಿನೇ ಮೀಸಲಿಡಲಾಗಿದೆ. 500 ಕೋಟಿಯಲ್ಲಿ ಈ ವರ್ಷ ಒಟ್ಟು 100 ಕೋಟಿ ಅನುದಾನ ಸಿಗುತ್ತೆ. ಒಟ್ಟು ಎತ್ತಿಟ್ಟಿರುವಂಥದ್ದು ಹಣ 500 ಕೋಟಿ. ಅದರಲ್ಲಿ ಈ ವರ್ಷ 100 ಕೋಟಿ ಅನುದಾನವನ್ನು ಬಳಕೆ ಮಾಡಲಾಗುತ್ತೆ. ಬಹುಶಃ ಮುಂದಿನ 3 ವರ್ಷಗಳವರೆಗೂ ಕೂಡ ಈ ಅನುದಾನ ಇರುತ್ತೆ. ಒಟ್ಟು 500 ಕೋಟಿ. ಇನ್ನು 100 ಉರ್ದು ಶಾಲೆಗಳನ್ನ ಉನ್ನತೀಕರಣಕ್ಕೆ ಒಟ್ಟು 100 ಕೋಟಿಯ ಹಣವನ್ನ ಈ ಬಜೆಟ್ನಲ್ಲಿ ನೀಡಲಾಗ್ತಾ ಇದೆ. 100 ಉರ್ದು ಶಾಲೆಗಳನ್ನ ಉನ್ನತೀಕರಣ ಮಾಡೋದಕ್ಕೆ, ಈಗಲೇ ಇರುವಂತಹ ಶಾಲೆಗಳನ್ನ ಅಪ್ಗ್ರೇಡ್ ಮಾಡುವಂತ ನಿಟ್ಟಿನಲ್ಲಿ. ಇನ್ನು ಮೌಲಾನಾ ಆಜಾದ್ ಪಬ್ಲಿಕ್ ಶಾಲೆಗಳಿಗಾಗಿ ಮೇಲ್ದರ್ಜೆಗೆ ಕ್ರಮ ವಹಿಸುವಂತ ನಿಟ್ಟಿನಲ್ಲೂ ಕೂಡ ಇವತ್ತಿನ ಬಜೆಟ್ನಲ್ಲಿ ಒಂದು ಪೋರ್ಷನ್ ಅನ್ನ ಇಡಲಾಗಿದೆ. ಅಲ್ಪಸಂಖ್ಯಾತರ ಪ್ರದೇಶಗಳ ಮೂಲ ಸೌಕರ್ಯಕ್ಕೆ 1 ಕೋಟಿ, ಹಾಗೆ ವಕ್ಫ್ ಆಸ್ತಿಗಳ ಸಂರಕ್ಷಣೆಗೆ 150 ಕೋಟಿಯನ್ನ ಮೀಸಲಿಡಲಾಗಿದೆ. ಇವೆಲ್ಲವೂ ಕೂಡ ಅಲ್ಪಸಂಖ್ಯಾತರಿಗೆ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಸಿಕ್ಕಿರುವಂತ ಗಿಫ್ಟ್. 25,000 ವಿದ್ಯಾರ್ಥಿನಿಯರಿಗೆ ಸ್ವಯಂ ರಕ್ಷಣಾ ತರಬೇತಿ ಅಂತ ಹೇಳಿದ್ರೆ ಈ ಕರಾಟಿಗಳಾಗಿರ್ಬೋದು, ಆ ರೀತಿಯಾದಂಥ ಆತ್ಮರಕ್ಷಣೆಯನ್ನ ಮಾಡಿಕೊಳ್ಳೋದಕ್ಕೆ ಬೇಕಿರುವಂಥ ವ್ಯವಸ್ಥೆಗಳನ್ನ ಕಲ್ಪಿಸೋದಕ್ಕೆ ಇಲ್ಲಿ ಬಜೆಟ್ನಲ್ಲಿ ಒಂದು ಪೋರ್ಷನ್ ಅನ್ನ ಎತ್ತಿಡಲಾಗಿದೆ. ಇದು ಅಲ್ಪಸಂಖ್ಯಾತರಿಗೆ ಸಿದ್ದು ಲೆಕ್ಕದಲ್ಲಿ ಸಿಗ್ತಾ ಇರುವಂತ ಗಿಫ್ಟ್. ಹಾಗೆ 16 ಹೊಸ ಮಹಿಳಾ ಕಾಲೇಜುಗಳನ್ನ ಸ್ಥಾಪನೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ಸಿದ್ದರಾಮಯ್ಯ ಇಲ್ಲಿ ಯೋಚನೆ ಮಾಡಿದ ಹಾಗೆ ಇದೆ. ಹಾಗೆ ಅದಕ್ಕಾಗಿ ಒಂದಿಷ್ಟು ಹಣವನ್ನ ಕೂಡ ಎತ್ತಿಡಲಾಗಿದೆ ಇವತ್ತಿನ ಬಜೆಟ್ನಲ್ಲಿ. ಏನೇನು ಗಿಫ್ಟ್ಗಳು ಸಿಗ್ತಾ ಇದೆ ನೋಡಿ. ಇನ್ನು ಇಮಾಮ್ಗಳ ಮಾಸಿಕ ಗೌರವಧನ 6,000 ರೂಪಾಯಿಗಳಿಗೆ ಹೆಚ್ಚಳ ಮಾಡಲಾಗಿದೆ. ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಕೋರ್ಸ್ಗಳಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಇಲ್ಲಿ ಕೊಡಲಾಗಿದೆ ಒಂದಷ್ಟು ಅನುದಾನವನ್ನ. ಇನ್ನು 50% ಪ್ರವೇಶ ಶುಲ್ಕವನ್ನ ಮರುಪಾವತಿಗೂ ಕೂಡ ಕ್ರಮ ವಹಿಸಲಾಗಿದೆ. ಏನೇನು ಗಿಫ್ಟ್ಗಳು ಸಿಗ್ತಾ ಇದೆ ನೋಡಿ ಅಲ್ಪಸಂಖ್ಯಾತರಿಗೆ, ನಾವು 1 by 1 ನೋಡ್ತಾ ಹೋಗೋಣ. ರಾಷ್ಟ್ರೀಯ ವಿದೇಶಿ ವಿದ್ಯಾರ್ಥಿ ವೇತನವನ್ನ ಕೂಡ ಇಲ್ಲಿ ಕಲ್ಪಿಸಲಾಗಿದೆ ಅಂತ ಹೇಳಿದ್ರೆ, ಇಲ್ಲಿಂದ ನೀವು ವಿದೇಶದಲ್ಲಿ ಹೋಗಿ ಓದ್ತೀರಾ ಅಂತ ಹೇಳಿದ್ರೆ ಕೂಡ ಅದಕ್ಕೆ ಅನುಕೂಲ ಆಗುವಂತ ನಿಟ್ಟಿನಲ್ಲಿ ಬಜೆಟ್ನಲ್ಲಿ ಒಂದಿಷ್ಟು ಅನುದಾನವನ್ನ ಅದಕ್ಕಾಗಿ ಎತ್ತಿಡಲಾಗಿದೆ. ಇದು ಸಿದ್ದು ಲೆಕ್ಕ ಮೊದಲ ಭಾಗವನ್ನ ನೋಡ್ತಾ ಇದ್ದೀವಿ ನಾವು, ಅಲ್ಪಸಂಖ್ಯಾತರಿಗೆ ಏನೇನು ಸಿಗ್ತಾ ಇದೆ ಇವತ್ತಿನ ಬಜೆಟ್ನಲ್ಲಿ ಅಂತ. ಇನ್ನು ವೈದ್ಯಕೀಯ, ಶಿಕ್ಷಣ ಕ್ಷೇತ್ರ ಎಲ್ಲವನ್ನೂ ಕೂಡ ಗಮನಿಸ್ತಾ ಹೋಗೋಣ. ಬಹಳ ಮುಖ್ಯವಾಗಿ ಬಜೆಟ್ನಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಜೊತೆ ಕೃಷಿ ಕ್ಷೇತ್ರಕ್ಕೆ ರೈತರಿಗೆ ಸಿಕ್ಕಿರುವಂತದ್ದು ಏನು, ಯಾವ್ಯಾವ ಜಿಲ್ಲೆಗಳಲ್ಲಿ ರೈತರು ಇದರ ಲಾಭವನ್ನ ಪಡಿಬಹುದಾಗಿದೆ, ಜೊತೆಗೆ ಪಶು ಸಂಗೋಪನೆ, ಇವೆಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಎಷ್ಟೆಷ್ಟು ಅನುದಾನವನ್ನ ಕೊಡಲಾಗಿದೆ, ಅದು ಯಾವ ರೀತಿಯಾಗಿ ರೈತರಿಗೆ ಲಾಭವನ್ನ ತರುತ್ತೆ, ಇವೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಪ್ರತಿ ಜಿಲ್ಲೆಯನ್ನು ಕೂಡ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಕಂಡ ಹಾಗೆ ಇತ್ತು ಇವತ್ತಿನ ಬಜೆಟ್ನ ಗಮನಿಸಿದಾಗ.